ಗೂಗಲ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವಾಗಿಂದ ಗೂಗಲಲ್ಲಿ ನಾವೆಲ್ಲವನ್ನು ಸರ್ಚ್ ಮಾಡ್ತಾ ಇದ್ವಿ. ಆದರೆ ಗೂಗಲಲ್ಲಿ ಗೂಗಲ್ ಅಸಿಸ್ಟೆನ್ಸ್ ಅಂತ ಹೇಳಿ ಬಂದಿದೆ. ಈ ಅಸಿಸ್ಟೆಂಟ್ ಏನು ಮಾಡುತ್ತೆ ಅಂತ ಅಂದರೆ ನಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅದನ್ನು ಕೊಡುತ್ತೆ. ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಇದರಿಂದ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ, ಇದರಿಂದ ಈ ರೀತಿಯೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದಾ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಆದಷ್ಟು ಕಂಪ್ಲೀಟಾಗಿ ನೋಡಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಈಗ ಒನ್ ಬೈ ಒನ್ ಹೇಳ್ಕೊಳ್ತಾ ಹೋಗ್ತೀನಿ. ಗೂಗಲ್ ಅಸಿಸ್ಟೆನ್ಸ್ ಅಂತಂದರೆ ಎ ಐ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಿಂದ ಏನು ಅಂತಂದರೆ ನಮಗೆ ಏನೇ ಬೇಕಂದ್ರೂ ಆ ಇನ್ಫಾರ್ಮೇಷನ್ ಸಿಗುತ್ತೆ. 2026ನಲ್ಲಂತೂ ಎ ಐ ಜಾಸ್ತಿ ಆಗಿದೆ. ಯಾಕಂತಂದರೆ ಏನೇ ಒಂದು ಚಿಕ್ಕ ಇನ್ಫಾರ್ಮೇಷನ್ ಬೇಕು, ನಮ್ಗೆ ಹುಷಾರಿಲ್ಲ ಅಂತ ಅಂದರೂ ನಾವು ಜಸ್ಟ್ ಗೂಗಲ್ ಸರ್ಚ್ ಮಾಡಿ ಏನು ಮಾಡಬೇಕು ಅಂತೇಳಿ ಸರ್ಚ್ ಮಾಡ್ತೀವಿ. ಈ ChatGPT ಎಲ್ಲ ನೀವು ನೋಡಿರ್ತೀರ. ಅದೇ ಥರ ಇದು ಗೂಗಲ್ ಅಸಿಸ್ಟೆನ್ಸ್. ಇದನ್ನು ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಇದರೊಳಗಡೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಸಿಗುತ್ತೆ. ಅದ್ರ ಜೊತೆಗೆ ನಾನು ಇದರಲ್ಲಿ ಟ್ರೈ ಮಾಡಿರೋ ಪ್ರಕಾರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಇದು ಕೊಡುತ್ತೆ. ಅದಕ್ಕೆ ಇದ್ರ ಬಗ್ಗೆ ನಾನು ಹೇಳಬೇಕು ಅಂಥೇಳಿ ಇವತ್ತು ಅನಿಸ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾನು ಆಲ್ರೆಡಿ ಹೇಳಿದೆ. ಈಗ ಮೇನ್ ಆಗಿ ನಮಗೆ ಸೇಫ್ ಆಗಿರೋದೇನು ಅಂತ ಅಂದರೆ ನಾವು ಏನೇ ಸರ್ಚ್ ಮಾಡಿದ್ರೂ ಆ ಡೇಟಾ ರೆಕಾರ್ಡ್ ಆಗಬಾರ್ದು. ಆ ಡಾಟಾ ರೆಕಾರ್ಡ್ ಆಗಬಾರ್ದು ಅಂತಂದರೆ ಅದಕ್ಕೆ ಯಾವ ರೀತಿಯಾದಂಥ ಆ್ಯಪ್ಗಳನ್ನ ನಾವು ಯೂಸ್ ಮಾಡಬೇಕು. ಇವಾಗ ನಾರ್ಮಲ್ ಇನ್ಫಾರ್ಮೇಷನ್ ನಾವೇನಾದರೂ ಸರ್ಚ್ ಮಾಡ್ತೀವಿ, ಓಕೆ. ನಾವೇನಾದರೂ ಪರ್ಸ್ನಲ್ ಆಗಿ ನಮ್ಮ ಹೆಲ್ತ್ ರಿಲೇಟೆಡು ಏನಾದರೂ ನಾವು ಸರ್ಚ್ ಮಾಡಿರ್ತೀವಿ, ಅದನ್ನು ಸೈಬರಿಗಾಗಿರ್ಬೋದು, ಏನೋ ಸ್ಪ್ಯಾಮ್ ಆಗಿರ್ಬೋದು ಅಂಥದ್ದೆಲ್ಲ ಆಗಬಾರ್ದು ಅಂತ ಅಂದರೆ ನೀವು ಗೂಗಲ್ ಅಸಿಸ್ಟೆನ್ಸ್ನ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ಅದು ಡಾಟಾ ರೆಕಾರ್ಡ್ ಮಾಡಲ್ಲ. ಅದಕ್ಕೆ ನಮಗೆ ಸೇಫ್ ಆಗೂ ಇರುತ್ತೆ, ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಅದಕ್ಕೆ ಆದಷ್ಟು ನೀವು ಏನಾದರೂ ಗೂಗಲ್ ಅಸಿಸ್ಟೆನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ರೀತಿಯಲ್ಲಿ ಸೇಫ್ ಅಂತಲೇ ಹೇಳ್ಬೋದು. ಆಮೇಲೆ ಏನು ಫೋಟೋ ಅಂದರೆ ಈಗ ನೀವೇನಾದರೂ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು, ಅಂಥದ್ದೇನಾದರೂ ಮಾಡಬೇಕು ಅಂತ ಅಂದಾಗ ನಿಮಗೆ ಏನು ಬೇಕು, ಒಂದು ಫೋಟೋ ಬೇಕು, ಅದಕ್ಕೆ ಒಂದು ಒಳ್ಳೆ ಪ್ರಾಂಪ್ಟು ಬೇಕು. ನೀವು ಇವಾಗ ಗೂಗಲ್ ಹೋಗಿದ್ದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಅಸಿಸ್ಟೆನ್ಸ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಬೋದು. ಲಾಗಿನ್ ಮಾಡಿಕೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ಟು ಅಂತ ಅಂದರೆ, ಒಂದು ನೀವೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ನೀವು ಪ್ಲಸ್ ಐಕನ್ ಇದೆ, ನಾವು ಇಲ್ಲಿ ಟೆಕ್ಸ್ಟ್ ಮಾಡ್ತೀರಲ್ವ, ಟೆಕ್ಸ್ಟ್ ಪಕ್ಕನೇ ಒಂದು ಪ್ಲಸ್ ಐಕನ್ ಇರುತ್ತೆ. ನಿಮಗೆ ಯಾವ ಫೋಟೋ ಬೇಕು ಆ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು. ಆಮೇಲೆ ಬೇರೆ ರೀತಿಯಾಗಿ ನಿಮ್ಗೇನಾದರೂ ಬೇರೆ ಬ್ಯಾಕ್ಗ್ರೌಂಡ್ಗಳು ಬೇಕು ಅಂದರೂ ಕ್ರಿಯೇಟ್ ಮಾಡ್ಬೋದು, ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಬೋದು, ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕು ಅಂತಂದರೂ ಇದು ಕೊಡುತ್ತೆ. ಇದಾದಮೇಲೆ ವಾಯ್ಸ್ ರೆಕಾರ್ಡ್. ಟೆಕ್ಸ್ಟ್ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ನೀವು ನೋಡಿರ್ಬೋದು ವಾಯ್ಸ್ ರೆಕಾರ್ಡ್ ಮಾಡ್ಬೋದು. ವಾಯ್ಸ್ ರೆಕಾರ್ಡ್ ಮಾಡಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು, ಅದನ್ನು ನನಗೆ ಕರೆಕ್ಟಾಗಿ ಟೆಕ್ಸ್ಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಟೆಕ್ಸ್ಟ್ ಮಾಡೋದು ಅಂತ ಅನ್ನೋದಕ್ಕಿಂತ ಅಷ್ಟು ನೀವು ಟೆಕ್ಸ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ವಾಯ್ಸ್ ರೆಕಾರ್ಡ್ನ ಮಾಡಿಬಿಟ್ಟು ನನಗೆ ಇಂಥ ಇನ್ಫಾರ್ಮೇಷನ್ ಬೇಕು ಕೊಡು ಅಂತ ಅಂದರೆ ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ನು ಬರುತ್ತೆ. ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇದು ಬರೀ ಎ ಐ. ಇಲ್ಲಿ ಯಾರೋ ಒಬ್ಬರು ಪರ್ಸನ್ ಕೂತ್ಕೊಂಡು ಅವ್ರಿಗೆ ಆ ಲ್ಯಾಂಗ್ವೇಜ್ ಬರಲ್ಲ ಅನ್ನೋದಿಲ್ಲ. ಡೈರೆಕ್ಟಾಗಿ ಎ ಐ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ಗೂ ಅದು ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಅಲ್ಲಿ ಮಾತಾಡ್ಬೋದು. ಇದಾದಮೇಲೆ ಎಜುಕೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಜುಕೇಷನ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ನಿಮ್ಗೇನಾದರೂ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಅದನ್ನು ನೀವು ಇದರಲ್ಲಿ ತೊಗೊಳ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾದಮೇಲೆ ನಿಮ್ಗೊಂದು ವೇಳೆ ನಿಮ್ಗೆ ಯಾವುದೋ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂದರೆ ಅದ್ರ ಪಿಕ್ನ ತೆಗೆದುಬಿಟ್ಟು ಶೇರ್ ಮಾಡಿ, ನಿಮ್ಗೆ ಆ ಕ್ವಶನ್ಗೆ ಆನ್ಸರ್ ಬೇಕಾಗಿದ್ದರೆ ಆನ್ಸರ್ ಕೇಳ್ಬೋದು. ಈ ರೀತಿ ಎಲ್ಲ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮಗೂ ಆನ್ಸರ್ ಬೇಗ ಸಿಗುತ್ತೆ. ನೀವು ಬುಕ್ಸ್ಗಳಲ್ಲಿ ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಗೂಗಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ChatGPT ಆಗಿರ್ಬೋದು, ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ವರ್ಕು ಸುಲಭ ಆಗುತ್ತೆ. ಅದನ್ನು ನೆನಪಲ್ಲಿಟ್ಕೊಳ್ಳಿ. ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಎಲ್ರಿಗೂ ಎಲ್ಲ ಲ್ಯಾಂಗ್ವೇಜು ಬರಲ್ಲ.
ಈಗ ಕನ್ನಡ ಗೊತ್ತಿದ್ದರೆ ಇಂಗ್ಲೀಷು ಕಂಪ್ಲೀಟಾಗಿ ನಾವು ಅಮೇರಿಕನ್ಸ್ ಥರ ನಾನು ಆ ರೀತಿ ಎಲ್ಲ ನಾವು ಕಂಪ್ಲೀಟಾಗಿ ಯುನೈಟೆಡ್ ಸ್ಟೇಟ್ ಥರ ನಾವೆಲ್ಲ ಮಾತಾಡೋಕೆ ಆಗಲ್ಲ. ಅಲ್ಲಿ ಫ್ಲೂಯೆಂಟಾಗಿ ನೀವು ಯಾರಿಗಾದರೂ ಇವಾಗ ಮೇಲ್ ಹಾಕಬೇಕು ಅಂತ ಅಂದರೆ, ಡೈರೆಕ್ಟಾಗಿ ನಿಮ್ಮ ಮ್ಯಾನೇಜರ್ಗೆ ಏನಾದರೂ ಟೈಪ್ ಮಾಡಬೇಕು ಅಂತ ಅಂದರೆ, ಆಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ, AIಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮಗೆ ಏನು ಸೆಂಟೆನ್ಸ್ ಬೇಕೋ ಅದನ್ನು ತಿಳ್ಕೊಳ್ಳಿ. ಈಗ ನಿಮಗೆ ಇಂಗ್ಲೀಷ್ ಬರ್ತಾ ಇರುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ಕೆಲವೊಂದು ಸೆಂಟೆನ್ಸ್ಗಳಲ್ಲಿ ಗ್ರಾಮರ್ ಏನಾದರೂ ಮಿಸ್ಟೇಕ್ ಆಗಿರ್ಬೋದು, ಆಗ ಅದು ಬೇರೆಯವರು ಹೈಲೈಟ್ ಮಾಡುವಂಗೆ ಇರಬಾರ್ದು. ಹಾಗೆ ಇರಬಾರ್ದು ಅಂತ ಅಂದರೆ ನಾವು ಫಸ್ಟು ನಮ್ಮನ್ನು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿಕೊಂಡಾಗ ಅದನ್ನು ಅವರಿಗೆ ಪ್ರಾಪರಾಗಿ ಕಳಿಸಿದ್ರೆ ಬೇರೆಯವರು ನಮಗೆ ಕ್ವಶನ್ ಮಾಡಲ್ಲ. ಅದಕ್ಕೆ ಆದಷ್ಟು ನಿಮಗೆ ಏನಾದರೂ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿರುವಂಥದ್ದು ಏನಾದರೂ ಬೇಕು ಅಂತಂದರೂ ಅದನ್ನು ನೀವು ಗೂಗಲ್ ಅಸಿಸ್ಟೆಂಟಲ್ಲಿ ಚೆಕ್ ಮಾಡ್ಬೋದು. ಇದು ಆದಮೇಲೆ ನಿಮಗೆ ಇಲ್ಲಿ ಜಸ್ಟ್ ಅದು ಯಾವಾಗ ಆ್ಯಕ್ಟಿವ್ ಆಗುತ್ತೆ ಅಂತ ಅಂದರೆ, ಹೇ ಗೂಗಲ್ ಅಂತ ಹೇಳಿ ನೀವು ಹೇಳಿದ್ರೆ ಸಾಕು, ಅಲ್ಲಿ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗುತ್ತೆ. ನಿಮಗೆ ಏನೇ ಕ್ವಶನ್ ಇದ್ದರೂ ಅದನ್ನು ಅಲ್ಲಿ ಕೇಳ್ಬೋದು. ಆಮೇಲೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಅಲ್ಲಿ ತಿಳ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಎಷ್ಟು ಇನ್ಫಾರ್ಮೇಷನ್ಗೆ ಹೆಲ್ಪ್ ಆಯಿತು ಅಂಥೇಳಿ ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಆದಷ್ಟು ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಬೋನಸ್ ಟಿಪ್ಪು ಅಂತಂದರೆ, ನಿಮಗೇನಾದರೂ ಯೂಟ್ಯೂಬ್ ಕಂಟೆಂಟ್ಗಳು ಬೇಕಾಗಿತ್ತು, ಅದ್ರ ಜೊತೆಗೆ ತಮ್ನೇಲ್ದು ಏನಾದರೂ ಬೇಕಾಗಿತ್ತು ಅಂತಂದರೆ ಅದನ್ನು ಸಹಿತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.